ಹಾಯ್ ಫ್ರೆಂಡ್ಸ್, ಗುಡ್ ನೋನ್ ಎಲ್ಲರಿಗೂ. ಇವತ್ತಿನ ಮಧ್ಯಾಹ್ನದ ಸ್ಪೈಸಿ ಟೊಮೆಟೊ ಕರಿ ರೆಡಿ ಆಗ್ತಾ ಇದೆ. ಈಗ ಟೊಮೆಟೊ ಹಾಕಿದ್ದಾಗಿದೆ ಬೇಯಿಸಿದ್ದು. ಈ ಸ್ಪೈಸಿ ಟೊಮೆಟೊ ಕರಿ ಸ್ವಲ್ಪ ಉಪ್ಪು, ಡೈಲಿ ವಿಲಾಗ್ ಸ್ಟಾರ್ಟ್ ಶುರು ಮಾಡಬೇಕು ಅಂತ ನಾನು ಅಂದ್ಕೊಂತೀನಿ. ನೋಡೋಣ, ಟೈಮ್ ಮಾತ್ರ ಅದನ್ನು ಮಾಡೋಣ. ಅದ್ರ ಪಾಡಿಗದ ಆಗ್ತಾ ಇರಲಿ. ಒಂದೆರಡು ನಿಮಿಷ ಟೈಮ್ ಬೇಕು, ಸೀಲ್ ಮಾಡಿ ಹೇಳೋಣ. ಮೊನ್ನೆ ಇನ್ನು ಪಾರ್ಕಲ್ಲಿ ಇಷ್ಟು ಗಿಡ ನೆಟ್ಟಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಟೊಮೆಟೊ ಕರಿ, ಟೊಮೆಟೊ ಫುಲ್ ಮೆತ್ತಗಾಗಬೇಕು. ಸೊ ಮೆತ್ತಗಾಗೋರ್ಗು ಈ ಪಾರ್ಟ್ ಸ್ಕಿಪ್ ಮಾಡೋಣ. ಈಗ ಪುಡಿಗಳನ್ನು ಹಾಕುವ ಸಮಯ. ಸೊ ಇದಕ್ಕೆ ಖಾರ ಏನೂ ಹಾಕಿರೋದಿಲ್ಲ, ಅದಕ್ಕೆ ಖಾರದ ಪುಡಿ ಜಾಸ್ತಿ ಆಗಬೇಕು. ಜೀರಿಗೆ ಪುಡಿ ಇಷ್ಟು, ಕೊರಿಯಾಂಡರ್ ಇಷ್ಟು, ಪ್ಲಸ್ 1.5 ಸ್ಪೂನ್ ಚಿಟಿಕೆ ಅರಿಶಿನ, ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಬೇಕು. ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ತೀನಿ, ನೋಡ್ಕೊಂಡು ಆಮೇಲೆ ಮೇಲ್ಗಡೆ ಹಾಕಿದ್ರೆ ಆಯಿತು. ಇಲ್ಲಿ ನಾನು 6 ಟೊಮೆಟೊ, 2 ಈರುಳ್ಳಿ ತೊಗೊಂಡಿದ್ದೆ, ನಾರ್ಮಲ್ ಸ್ಮಾಲ್ ಸೈಜಿಂದನೇ ಎಲ್ಲ. ಅರೌಂಡ್ಸ್ 4ರಿಂದ 5 ಜನಕ್ಕೆ ಆಗುತ್ತೆ. ಸೊ ಇದನ್ನಾಗಲಿ ಯಾವಾಗ ಆಫ್ ಮಾಡಬೇಕು ಅಂತಂದು ಆಫ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನಮ್ಮ ವೈಫ್, ನಮ್ಮ ಹೆಂಡತಿಯವರು ಚಪಾತಿ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಬಿಸಿ ಮಾಡ್ಕೊಳ್ಳೋದು, ಈ ಕಡೆ ಕರಿ ಹಾಕ್ಕೊಳ್ಳೋದು, ಎರಡನ್ನು ಸೇರಿಸಿ ಜಮಾಯಿಸೋದು ಅಷ್ಟೇ. ಇನ್ನು ಮಧ್ಯಾಹ್ನಕ್ಕೆ ಈ ಥರ ಎಣ್ಣೆ ಹೊರಗೆ ಬರಬೇಕು. ಬಂದರೆ ಆಗಿದೆ ಅಂತ ಒಂದು 30 ಸೆಕೆಂಡ್ಸ್ ಹಿಂಗೆ ಬಿಡ್ಬೋದು. ಇದನ್ನು ಆಗಲಿ. ಎಷ್ಟೋ ಚಪಾತಿ ಬಿಸಿ ಮಾಡ್ಕೊಳ್ಳೋಣ.
ಈಗ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಚಪಾತಿ ಜೊತೆ ಆದರೂ ತಿನ್ಬೋದು, ಇಲ್ಲ ಅನ್ನದ ಜೊತೆನಾದರೂ ತಿನ್ಬೋದು, ನಿಮ್ಮ ವಿಶ್. ಸೊ ಇವತ್ತಿನ ಮಧ್ಯಾಹ್ನದ ಊಟ ಚಪಾತಿ ಪ್ಲಸ್ ಟೊಮೆಟೊ ಕರಿ ರೆಡಿಯಾಗಿದೆ. ಇವತ್ತಿನ ಮಿನಿ ವಿಲಾಗಲ್ಲಿ ಟೊಮೆಟೊ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವ. ಇಷ್ಟ ಆಗಿದ್ರೆ share, like, subscribe. Thank you.